ಯಡಿಯೂರಪ್ಪನವರು ಅಭಿವೃದ್ಧಿ ಅಧಿಕಾರರು ಏನೋ ಭಾಳ ಹೇಳ್ತಾರೆ, ಅದೇನು ಅಲ್ಲಗಳೇ ಅಂತದಲ್ಲ, ಅದು ನಿಜನೇ. ಆದರೆ ಯಡಿಯೂರಪ್ಪನವರಿಗೆ ಮುಖ್ಯಮಂತ್ರಿ ಆದಂಥ ಸಂದರ್ಭದಲ್ಲಿ ಇವರು ಕೊಟ್ಟಂಥ ಕಿರುಕುಳ, ನಾವು ಕಾರ್ಯಕರ್ತರು ಹೇಳಿದ್ವಾ ರೆಸಾರ್ಟ್ಗೆ ಹೋಗ್ರಿ ಅಂತ, ಗೋವಾಕ್ಕೆ ಚೆನ್ನೈಗೆ ನಾವು ಕಳಿಸಿದ್ವಾ ಗೋವಾಕ್ಕೆ ಇವ್ರನ್ನ? ಮಾಧ್ಯಮದಲ್ಲಿ ತೆಗೆದು ನೋಡ್ರಿ, ನಿಮ್ಮ ಬಂಡವಾಳ ತೆಗೆದು ಬಿಡ್ತೇನೆ ಅಂತ ಯಡಿಯೂರಪ್ಪನವ್ರಿಗೆ ಇವರು ಧಮಕಿ ಹಾಕಿದ್ದನ್ನು ನೋಡ್ರಿ. ಈತ ಒಬ್ಬ ಅವಕಾಶವಾದಿ ರಾಜಕಾರಣಿ. ಸಮಯಕ್ಕೆ ಸಂದರ್ಭಕ್ಕೆ ಯಾರನ್ನ ಜೊತೆಗಿಟ್ಕೊಳ್ಬೇಕು, ಯಾರನ್ನ ದೂರಬೇಕು. ಈ ರಾಜ್ಯದಲ್ಲಿ ಯಾವ ನಾಯಕರಿಗೆ ಬಿಟ್ಟಿದ್ದಾರೆ ಹೇಳ್ರಿ ಈತ? ಜಗದೀಶ್ ಶೆಟ್ಟರ್ ವಿರುದ್ಧ ಮಾತಾಡ್ಯಾರ, ಪ್ರಹ್ಲಾದ್ ಜೋಶಿ ಅವ್ರ ವಿರುದ್ಧ ಮಾತಾಡ್ಯಾರ, ಸದಾನಂದ ಗೌಡ್ರ ವಿರುದ್ಧ ಮಾತಾಡಿದ್ದಾರೆ, ಈಶ್ವರಪ್ಪನವ್ರ ವಿರುದ್ಧ ಮಾತಾಡಿದ್ದಾರೆ, ನಮ್ಮ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಸಂತೋಷ್ ಜಿ ವಿರುದ್ಧ ಮಾತಾಡಿದ್ದಾರೆ, ಸೋಮಣ್ಣ ವಿರುದ್ಧ ಮಾತಾಡ್ಯಾರೆ, ಶೋಭಾ ಕರಂದ್ಲಾಜೆ ವಿರುದ್ಧ ಮಾತಾಡ್ಯಾರೆ. ತೆಗೀರಿ ನೀವು, ಯಾವುದೇ ಯತ್ನಾಳ್ ವಿರುದ್ಧ ಅಂತೂ ವಾಚಾಮ ಗೋಚರವಾಗಿ ಮಾತಾಡಿದ್ದಾರೆ, ಸಿ ಟಿ ರವಿ ಅವ್ರ ವಿರುದ್ಧ ಮಾತಾಡಿದ್ದಾರೆ. ಅಂದರೆ ಈತೊಬ್ಬನೇ ಕರೆಕ್ಟ್, ಇನ್ನಿದ್ದಾರೆ ಯಾರೂ ಸರಿ ಇಲ್ಲ ಅನ್ನೋ ಮಟ್ಟಕ್ಕೆ ಈತನ ಮನೋಧೋರಣೆ. ಒಟ್ಟು ಏನಾದರೂ ಮಾತಾಡಿ ಸುದ್ದಿಲಿರಬೇಕು ಅನ್ನೋದು ದುರ್ಬುದ್ಧಿ. ಬಂಧುಗಳೇ, ಒಳಗೆ ನಡೆದ ವಿಚಾರ. ಆದರೆ ಇವತ್ತು ನಿಮ್ಮಿದ್ರಿಗೆ ಹೇಳ್ತೇನೆ, ಈತ ತಾಜ್ ವೆಸ್ಟ್ ಎಂಡ್ ಹೋಟ್ಲಲ್ಲಿ ಅಮಿತ್ ಶಾ ಬಂದಿದ್ದರು, ಹೊನ್ನಾಳಿದು ಸಭೆ ತೆಗೆದುಕೊಂಡಿದ್ರು. ಅವಾಗ ಕೇಳಿದ್ರು ಅವ್ರು ಏನು ಸಮಸ್ಯೆ ಹೊನ್ನಾಳಿದು, ಅವ್ರು ಏನೋ ಕಂಪ್ಲೇಂಟ್ ಹೇಳಿದರು. ಅವಾಗ ಅವರು ಅಮಿತ್ ಶಾ ಒಂದೇ ಮಾತು ಹೇಳಿದರು, ಮೇ ಆಪ್ಸೆ ಮಾಫಿ ಮಾಂಗ್ತಾವು, ನಾನು ನಿಮ್ಮಲ್ಲಿ ಕ್ಷಮೆ ಕೇಳ್ತೀನಿ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಮಾಡಬೇಕು, ನೀವೆಲ್ಲ ಒಂದು ಏನಾದ್ರು ಸಣ್ಣ ಪುಟ್ಟಿದ್ರು ಸುಧಾರಿಸ್ಕೊಳ್ರಿ ಅನ್ನೋದನ್ನು ಅಮಿತ್ ಶಾ ಅವ್ರು ಕೇಳಿದ್ರು ಅವ್ರನ್ನ. ದಯಮಾಡಿ ಚುನಾವಣೆ ಒಗ್ಗಟ್ಟಾಗಿ ಮಾಡಿರಿ, ಗೊಂದಲ ಮಾಡಬೇಡ್ರಿ, ಈ ದೇಶವನ್ನು ಉಳಿಸ್ಬೇಕು, ನಾವು ನರೇಂದ್ರ ಮೋದಿ ಅವ್ರನ್ನ ಪ್ರೈಮ್ ಮಿನಿಸ್ಟರ್ ಮಾಡಬೇಕಂತ ಕೇಳ್ಕೊಂಡ್ರಿ ಅವ್ರನ್ನ ಲೋಕಸಭಾ ಚುನಾವಣೆ ಸಂದರ್ಭದಲ್ಲಿ. ನಾವೆಲ್ಲರೂ ಸಾಕ್ಷಿ ಇದೀವಿ ಅದಕ್ಕೆ. ಅಮಿತ್ ಶಾ ಅವರು ಇವ್ರನ್ನ ಕ್ಷಮೆ ಕೇಳಿದ್ದು, ಯಾರೋ ತಪ್ಪು ಮಾಡಿದ್ರೆ ನಾನು ಕ್ಷಮೆ ಕೇಳ್ತೀನಿ, ನರೇಂದ್ರ ಮೋದಿ ಪ್ರೈಮ್ ಮಿನಿಸ್ಟರ್ ಆಗಬೇಕಷ್ಟೇ, ನಿಮ್ಮ ಏನೇ ಸಮಸ್ಯೆಗಳಿದ್ರು ಚುನಾವಣೆ ಆದಮೇಲೆ ಬಗೆಹರಿಸೋಣ ಅಂದರು. ಆದರೆ ಇವ್ರೇನು ಮಾಡಿದರು? ನಮ್ಮ ಅಭ್ಯರ್ಥಿ ಗಾಯತ್ರಿಯಮ್ಮನವರು ಇಡೀ ಜಿಲ್ಲೆನ ಸಂಚಾರ ಮಾಡಿದಂಥ ಸಂದರ್ಭದಲ್ಲೂ ಯಾವ ತಾಲೂಕಿನಲ್ಲಿ ಹೋದ್ರೂ ಗೊಂದಲ ಇಲ್ಲ, ಹೊನ್ನಾಳಿಗೆ ಹೋದ ತಕ್ಷಣವೇ ಗೊಂದಲ. ಇವ್ರು ಕೆಲವ್ರು ಹಿಂಬಾಲಕರಿಗೆ ಹಚ್ಕೊಟ್ಟು, ನೀವು ಅದನ್ನು ಮಾಡಿಲ್ಲ ಇದನ್ನು ಮಾಡಿಲ್ಲ, 20 ವರ್ಷ ಏನು ಮಾಡಿರಿ, ಕಾರ್ಯಕರ್ತರಿಗೆ ಗೊಂದಲ ಮಾಡಿದರು. ನಾನು ಈ ಮಾಧ್ಯಮದ ಮುಖಾಂತರ ಕೇಳಲಿಕ್ಕೆ ಬಯಸ್ತೇನೆ, ನೀವು ಹುಷಾರ್, ಏನೋ ಹೇಳ್ತಿರಲ್ಲ ನಮಗೆ, ಆ ತಾಕತ್ತಿರೋ ರಾಜಕಾರಣಿ ಅಲ್ಲ ನೀನು, ನಮಗೆ ಹುಷಾರು ಎಚ್ಚರಿಕೆ ಅನ್ನೋದನ್ನು. ನಮಗೆ ನಿಜವಾಗ್ಲೂ ಈಗ ನಮ್ಮ ಪಕ್ಷದ ವರಿಷ್ಠರ ಬಗ್ಗೆ ಅಸಮಾಧಾನ ಆಗ್ತಾ ಇತ್ತು, ಇಂಥವ್ರನ್ನ ಸಹಿಸ್ಕೊಳ್ತಾ ಇದಾರಲ್ಲ ಅಂತ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.